ಹಳೆ ಸ್ನೇಹಿತರು ಲೋಕಸಭಾ ಕ್ಷೇತ್ರಗಳು ಮುರುವಿಂಗಣ್ಣೆ ಆಗ್ತಾ ಇದೆ. ಎಲ್ಲ ನಿಮ್ಮ ಕಾಂಗ್ರೆಸ್ ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಬಿಜೆಪಿ ಅವರು ಹೇಳ್ತಿದ್ದಾರೆ ದಕ್ಷಿಣ ಭಾರತಕ್ಕೆ ಅದರಿಂದ ತುಂಬಾ ಅನುಕೂಲ ಇದೆ ಅಂತ ಅವರು ವಾದ ಮಾಡ್ತಿದ್ದಾರೆ. ನೋಡ್ರಿ, ಬಿಜೆಪಿ ದಕ್ಷಿಣ ಭಾರತದಲ್ಲಿ ಬಿಜೆಪಿಯ ಬೆಳವಣಿಗೆ ಕರ್ನಾಟಕದಲ್ಲಿ ಬಿಟ್ಟರೆ ಇನ್ನೆಲ್ಲೂ ಕೂಡ ಆಗಿಲ್ಲ. ಅವ್ರು ಅದಕ್ಕೆ ಉತ್ತರ ಕರ್ನಾಟಕದಲ್ಲೇ ನಾವು ಸಂಪೂರ್ಣ ಬೆಂಬಲ ಉತ್ತರ ಭಾರತದಲ್ಲೇ ಸಂಪೂರ್ಣ ಬೆಂಬಲ ತಗೋಬೇಕು ಅಂದ್ಬಿಟ್ಟು ಅವ್ರು ಬೇರೆ ಬೇರೆ ಎಲ್ಲ ಸರ್ಕಸ್ಸು ನಡೀತಾ ಇದೆ ಅಂತ ನನಗೆ ಬಂದಿರೋ ಮಾಹಿತಿ. ಇದು ಸತ್ಯನ ಸುಳ್ಳ ನನಗಂತೂ ಗೊತ್ತಿಲ್ಲ. ಇದ್ರ ಬಗ್ಗೆ ನಮ್ಮಲ್ಲಿ ಕೇಂದ್ರದಲ್ಲಿ ಇವತ್ತು ಖರ್ಗೆ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರ ಆ ವಿಚಾರವಾಗಿ ಕೇಂದ್ರದಲ್ಲಿ ಚರ್ಚೆ ಮಾಡ್ತಾರೆ. ನಮ್ಮವರು ಕೂಡ ಯಾವ ರೀತಿ ಅದಕ್ಕೆ ಸಾಧಕ ಬಾಧಕ ಏನಾಗ್ತದೆ ಅಂತೇಳಿ ಆ ಮಸೂದೆ ಮಂಡನೆ ಮಾಡಿದಾಗ ಅದರಿಂದ ಅನುಕೂಲ ಏನು ಅನಾನುಕೂಲ ಏನು ಅಂತಕ್ಕಂಥ ಚರ್ಚೆ ಆಗ್ತದೆ. ಒಂದಂತೂ ನಮ್ಮ ತಲೆಯಲ್ಲಿರ್ತಕ್ಕಂಥ ವಿಚಾರ ಏನಂತಂದರೆ ದಕ್ಷಿಣ ಭಾರತಕ್ಕೆ ನಮಗೆ ತೊಂದರೆ ಆಗ್ತದೆ ಅದರಿಂದ ಅಂತಕ್ಕಂಥ ಭಾವನೆ ನಮ್ಮಲ್ಲಿರ್ತಕ್ಕಂಥ ವಿಚಾರಗಳು. ಅದು ಇನ್ನೂ ಕೂಡ ಸಂಕ್ಷಿಪ್ತವಾಗಿ ಅದು ತಿಳ್ಕೊಂಡು ನಾವು ಮಾತಾಡೋಣ. ಅದ್ರ ಬಗ್ಗೆ ಮಾತಾಡೋದು ಸೂಕ್ತ. ಥ್ಯಾಂಕ್ ಯು. ಆಗಬಾರ್ದಾಗಿತ್ತು, ಆಗಿದೆ. ಅದ್ರ ಬಗ್ಗೆ ಟೀಕೆ ಮಾಡೋದು ಬೇಡ, ಕೋರ್ಟ್ ತೀರ್ಮಾನ. ಹಳೆ ಸ್ನೇಹಿತರು ಲೋಕಸಭಾ ಕ್ಷೇತ್ರಗಳು ಮುರುವಿಂಗಣ್ಣೆ ಆಗ್ತಾ ಇದೆ. ಎಲ್ಲ ನಿಮ್ಮ ಕಾಂಗ್ರೆಸ್ ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಬಿಜೆಪಿ ಅವರು ಹೇಳ್ತಿದ್ದಾರೆ ದಕ್ಷಿಣ ಭಾರತಕ್ಕೆ ಅದರಿಂದ ತುಂಬಾ ಅನುಕೂಲ ಇದೆ ಅಂತ ಅವರು ವಾದ ಮಾಡ್ತಿದ್ದಾರೆ. ನೋಡ್ರಿ, ಬಿಜೆಪಿ ದಕ್ಷಿಣ ಭಾರತದಲ್ಲಿ ಬಿಜೆಪಿಯ ಬೆಳವಣಿಗೆ ಕರ್ನಾಟಕದಲ್ಲಿ ಬಿಟ್ಟರೆ ಇನ್ನೆಲ್ಲೂ ಕೂಡ ಆಗಿಲ್ಲ. ಅವ್ರು ಅದಕ್ಕೆ ಉತ್ತರ ಕರ್ನಾಟಕದಲ್ಲೇ ನಾವು ಸಂಪೂರ್ಣ ಬೆಂಬಲ ಉತ್ತರ ಭಾರತದಲ್ಲೇ ಸಂಪೂರ್ಣ ಬೆಂಬಲ ತಗೋಬೇಕು ಅಂದ್ಬಿಟ್ಟು ಅವ್ರು ಬೇರೆ ಬೇರೆ ಎಲ್ಲ ಸರ್ಕಸ್ಸು ನಡೀತಾ ಇದೆ ಅಂತ ನನಗೆ ಬಂದಿರೋ ಮಾಹಿತಿ. ಇದು ಸತ್ಯನ ಸುಳ್ಳ ನನಗಂತೂ ಗೊತ್ತಿಲ್ಲ. ಇದ್ರ ಬಗ್ಗೆ ನಮ್ಮಲ್ಲಿ ಕೇಂದ್ರದಲ್ಲಿ ಇವತ್ತು ಖರ್ಗೆ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರ ಆ ವಿಚಾರವಾಗಿ ಕೇಂದ್ರದಲ್ಲಿ ಚರ್ಚೆ ಮಾಡ್ತಾರೆ. ನಮ್ಮವರು ಕೂಡ ಯಾವ ರೀತಿ ಅದಕ್ಕೆ ಸಾಧಕ ಬಾಧಕ ಏನಾಗ್ತದೆ ಅಂತೇಳಿ ಆ ಮಸೂದೆ ಮಂಡನೆ ಮಾಡಿದಾಗ ಅದರಿಂದ ಅನುಕೂಲ ಏನು ಅನಾನುಕೂಲ ಏನು ಅಂತಕ್ಕಂಥ ಚರ್ಚೆ ಆಗ್ತದೆ. ಒಂದಂತೂ ನಮ್ಮ ತಲೆಯಲ್ಲಿರ್ತಕ್ಕಂಥ ವಿಚಾರ ಏನಂತಂದರೆ ದಕ್ಷಿಣ ಭಾರತಕ್ಕೆ ನಮಗೆ ತೊಂದರೆ ಆಗ್ತದೆ ಅದರಿಂದ ಅಂತಕ್ಕಂಥ ಭಾವನೆ ನಮ್ಮಲ್ಲಿರ್ತಕ್ಕಂಥ ವಿಚಾರಗಳು. ಅದು ಇನ್ನೂ ಕೂಡ ಸಂಕ್ಷಿಪ್ತವಾಗಿ ಅದು ತಿಳ್ಕೊಂಡು ನಾವು ಮಾತಾಡೋಣ. ಅದ್ರ ಬಗ್ಗೆ ಮಾತಾಡೋದು ಸೂಕ್ತ. ಥ್ಯಾಂಕ್ ಯು. ಆಗಬಾರ್ದಾಗಿತ್ತು, ಆಗಿದೆ. ಅದ್ರ ಬಗ್ಗೆ ಟೀಕೆ ಮಾಡೋದು ಬೇಡ, ಕೋರ್ಟ್ ತೀರ್ಮಾನ. ಹಳೆ ಸ್ನೇಹಿತರು ಲೋಕಸಭಾ ಕ್ಷೇತ್ರಗಳು ಮುರುವಿಂಗಣ್ಣೆ ಆಗ್ತಾ ಇದೆ. ಎಲ್ಲ ನಿಮ್ಮ ಕಾಂಗ್ರೆಸ್ ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಬಿಜೆಪಿ ಅವರು ಹೇಳ್ತಿದ್ದಾರೆ ದಕ್ಷಿಣ ಭಾರತಕ್ಕೆ ಅದರಿಂದ ತುಂಬಾ ಅನುಕೂಲ ಇದೆ ಅಂತ ಅವರು ವಾದ ಮಾಡ್ತಿದ್ದಾರೆ. ನೋಡ್ರಿ, ಬಿಜೆಪಿ ದಕ್ಷಿಣ ಭಾರತದಲ್ಲಿ ಬಿಜೆಪಿಯ ಬೆಳವಣಿಗೆ ಕರ್ನಾಟಕದಲ್ಲಿ ಬಿಟ್ಟರೆ ಇನ್ನೆಲ್ಲೂ ಕೂಡ ಆಗಿಲ್ಲ. ಅವ್ರು ಅದಕ್ಕೆ ಉತ್ತರ ಕರ್ನಾಟಕದಲ್ಲೇ ನಾವು ಸಂಪೂರ್ಣ ಬೆಂಬಲ ಉತ್ತರ ಭಾರತದಲ್ಲೇ ಸಂಪೂರ್ಣ ಬೆಂಬಲ ತಗೋಬೇಕು ಅಂದ್ಬಿಟ್ಟು ಅವ್ರು ಬೇರೆ ಬೇರೆ ಎಲ್ಲ ಸರ್ಕಸ್ಸು ನಡೀತಾ ಇದೆ ಅಂತ ನನಗೆ ಬಂದಿರೋ ಮಾಹಿತಿ. ಇದು ಸತ್ಯನ ಸುಳ್ಳ ನನಗಂತೂ ಗೊತ್ತಿಲ್ಲ. ಇದ್ರ ಬಗ್ಗೆ ನಮ್ಮಲ್ಲಿ ಕೇಂದ್ರದಲ್ಲಿ ಇವತ್ತು ಖರ್ಗೆ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರ ಆ ವಿಚಾರವಾಗಿ ಕೇಂದ್ರದಲ್ಲಿ ಚರ್ಚೆ ಮಾಡ್ತಾರೆ. ನಮ್ಮವರು ಕೂಡ ಯಾವ ರೀತಿ ಅದಕ್ಕೆ ಸಾಧಕ ಬಾಧಕ ಏನಾಗ್ತದೆ ಅಂತೇಳಿ ಆ ಮಸೂದೆ ಮಂಡನೆ ಮಾಡಿದಾಗ ಅದರಿಂದ ಅನುಕೂಲ ಏನು ಅನಾನುಕೂಲ ಏನು ಅಂತಕ್ಕಂಥ ಚರ್ಚೆ ಆಗ್ತದೆ. ಒಂದಂತೂ ನಮ್ಮ ತಲೆಯಲ್ಲಿರ್ತಕ್ಕಂಥ ವಿಚಾರ ಏನಂತಂದರೆ ದಕ್ಷಿಣ ಭಾರತಕ್ಕೆ ನಮಗೆ ತೊಂದರೆ ಆಗ್ತದೆ ಅದರಿಂದ ಅಂತಕ್ಕಂಥ ಭಾವನೆ ನಮ್ಮಲ್ಲಿರ್ತಕ್ಕಂಥ ವಿಚಾರಗಳು. ಅದು ಇನ್ನೂ ಕೂಡ ಸಂಕ್ಷಿಪ್ತವಾಗಿ ಅದು ತಿಳ್ಕೊಂಡು ನಾವು ಮಾತಾಡೋಣ. ಅದ್ರ ಬಗ್ಗೆ ಮಾತಾಡೋದು ಸೂಕ್ತ. ಥ್ಯಾಂಕ್ ಯು. ವಿನಯ್ ಕುಲಕರ್ಣಿ ಆಗಬಾರ್ದಾಗಿತ್ತು, ಆಗಿದೆ. ಅದ್ರ ಬಗ್ಗೆ ಟೀಕೆ ಮಾಡೋದು ಬೇಡ, ಕೋರ್ಟ್ ತೀರ್ಮಾನ.